ಧಾರವಾಡ ಕೆಐಎಡಿಬಿ ವತಿಯಿಂದ ನಡೆದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವರ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಕೆಐಎಡಿಬಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ 2021-22ನೇ ಸಾಲಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಸ್ವಾಧೀನದ ಪರಿಹಾರ ಹಂಚಿಕೆಯಲ್ಲಿ ಬಹುಕೋಟಿ ರೂಪಾಯಿ ಹಗರಣ ನಡೆಸಲಾಗಿದೆ. ಈ ಹಗರಣದಲ್ಲಿ ಅಂದಿನ ಜಿಲ್ಲಾಧಿಕಾರಿ ದಯಾನಂದ ಭಂಡಾರಿ, ಹಣಕಾಸು ನಿಯಂತ್ರಣ ಅಧಿಕಾರಿ ಎನ್ ವಾಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ ವಿಡಿ ಸಜ್ಜನ ಸೇರಿದಂತೆ ಇತರರು ಭಾಗಿಯಾಗಿದ್ದು, ಈ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಯ ಸಹಕಾರದಿಂದ 84 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಮಾಡಿದ್ದಾರೆ. ಈ ಕುರಿತು ಸಿಎಂ, ಸಂಬಂಧಪಟ್ಟ ಇಲಾಖೆ ಸಚಿವರು, ಮುಖ್ಯಸ್ಥರಿಗೆ 2023ರಲ್ಲೇ ದಾಖಲೆ ಸಮೇತ ದೂರು ಕೊಡಲಾಗಿದೆ. ಈ ಕುರಿತು ವಿದ್ಯಾನಗರ ಠಾಣೆಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ಪ್ರಕರಣವನ್ನ ಸಿಐಡಿ ಹಾಗೂ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಕೈಗೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಆದರೆ ಈವರೆಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈ ಬಗ್ಗೆ ಪ್ರಸ್ತುತ ಬೆಳಗಾವಿ ಅಧಿವೇಶನದಲ್ಲಿ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು ಅಂತ ಹೇಳಿ ಬಸವರಾಜ್ ಕೊರವರ ಒತ್ತಾಯಿಸಿದ್ದಾರೆ. ಈಗಾಗಲೇ ಇಡಿ ಅವರು ಒಂದು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ಯಾರ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಚಾರ್ಜ್ ಶೀಟ್ನಲ್ಲಿ 39 ಜನ ಆರೋಪಿಗಳನ್ನಾಗಿ ಮಾಡ್ಯಾರ. ಏನು ಕೆಐಡಿಬಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಡಬಲ್ ಪೇಮೆಂಟ್ ಏನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಮೊದಲು ಏನು ಕೆಐಡಿಬಿ ಧಾರವಾಡ ಕಚೇರಿಯಿಂದ ಇದ್ದಂತಹ 6 ಜನ ಸರ್ಕಾರಿ ಅಧಿಕಾರಿಗಳು, ಕೆಐಡಿಬಿ ಅಧಿಕಾರಿಗಳು, ಕೇಂದ್ರ ಕಚೇರಿಯಿಂದ 3 ಜನರನ್ನು ಆರೋಪಿಗಳನ್ನಾಗಿ ಈಗ ಮಾಡಿದ್ದಾರೆ. ಅದರಲ್ಲಿ ದಯಾನಂದ ಭಂಡಾರಿ ಹಾಗೂ ಎನ್ ವಾಣಿ ಅನ್ನುವಂಥವ್ರು. ಎನ್ ವಾಣಿಯವರು ಹಣಕಾಸು ನಿಯಂತ್ರಣಾಧಿಕಾರಿ, ದಯಾನಂದ ಭಂಡಾರಿಯವರು ಸ್ಪೆಷಲ್ DC. ದಯಾನಂದ ಭಂಡಾರಿಯವರು ಈಗಲೂ ಕಳೆದ 7 ವರ್ಷದಿಂದ ಅಲ್ಲೇ ಇದ್ದಾರೆ. ಸೇಮ್ ಪೊಸಿಷನ್ ಸ್ಪೆಷಲ್ DC ಅಂತೇಳಿ ಕೆಐಡಿಬಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಹಿಂದಿನ ವಿಧಾನಮಂಡಲದ ಅಧಿವೇಶನದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲರು ಭೋಜೇಗೌಡರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು. ನಮ್ಮ 19 ಕೋಟಿ ರೂಪಾಯಿ ಅಧಿಕವಾದಂತಹ ಒಂದು ಹಗರಣದ ಮಾಹಿತಿ ನಮಗೈತಿ, ಶೀಘ್ರವಾಗಿ ತನಿಖೆಯನ್ನು ಕೈಗೊಳ್ತೀವಿ, ಸಂಬಂಧಪಟ್ಟವ್ರ ಮೇಲೆ ಎಲ್ಲರ ಮೇಲೂ ಕ್ರಮ ತಗೋತೀವಿ ಅಂತ ಹೇಳಿದರು. ಕ್ರಮ ತಗೋತೀವಿ ಅಂತ ಹೇಳಿ ಸರ್ಕಾರದಿಂದ ಇವತ್ತಿಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಕೇಳಿದ್ರೆ ಬರೀ ನೀವು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನಾವಳಿಗಳಿಗೆ ಉತ್ತರ ಅಷ್ಟೇ ಆಗಿ ಬಾಕಿ ಉಳಿಬಾರ್ದು, ಅದರ ಮೇಲೆ ಕ್ರಮ ಆಗಬೇಕು. ಈಗಾಗಲೇ ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ವಿ, 84 ಕೋಟಿಯಷ್ಟು ಹಣ ಇದರಲ್ಲಿ ಆರೋಪ ಮಾಡ್ತಾ ಬಂದಿದ್ದು. 84 ಕೋಟಿಯಷ್ಟು ಡಬಲ್ ಪೇಮೆಂಟ್ ಆಗೈತೆ ಅಂತೇಳಿ. ಈಗಾಗಲೇ 72 ಕೋಟಿಗೂ ಅಧಿಕ, 72 ಕೋಟಿ 19 ಲಕ್ಷ ರೂಪಾಯಿ ಡಬಲ್ ಪೇಮೆಂಟ್ ಆಗಿದೆ ಅಂತೇಳಿ ಇಡಿ ಅವರು ಚಾರ್ಜ್ ಶೀಟಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಆರೋಪಿಗಳದು, ಒಂದು 4 ಜನ ಆರೋಪಿಗಳದು 9 ಕೋಟಿಗೂ ಅಧಿಕ ಮೊತ್ತದ ಸ್ಥಿರಾಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕಿದ್ದಾರೆ ಅವರು. ಆಮೇಲೆ TDS ಅಮೌಂಟ್ಗಳು ಕೂಡ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಇವೆಲ್ಲನೂ ಇದ್ದಾಗ ಸರ್ಕಾರದವರು ಈ ಹಿರಿಯ ಅಧಿಕಾರಿಗಳಾದಂಥ ಎನ್ ವಾಣಿ ಮತ್ತು ದಯಾನಂದ ಭಂಡಾರಿ, ಆಮೇಲೆ ಶ್ರೀನಿವಾಸನ್ ಅಂತ ಅಧಿಕಾರಿಗಳ ಮೇಲೆ ಯಾಕೆ ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ ಅಂಥೇಳಿ ಸರ್ಕಾರದವರು ಇದಕ್ಕೆ ಉತ್ತರ ಕೊಡಬೇಕು. ಅವರ ಪಕ್ಕದ ಚೇಂಬರ್ದಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರ ಕಡೆಯಿಂದ ಕೆಲಸ ತೊಗೋತಾ ಇದ್ದಾರೆ. 7 ವರ್ಷ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಂಶಯ ಆಗ್ತಿದೆ ಅಂತ ಕೇಳಿದ್ರೆ, ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಮಂತ್ರಿಗಳನ್ನು, ಆಫೀಸ್ನಲ್ಲಿರೋರು ಅಥವಾ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೇನೋ ಅನ್ನುವಂಥ ಸಂಶಯ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಇಲಾಖಾ ವಿಚಾರಣೆ ಮಾಡಬೇಕು. ಮತ್ತು ಅವ್ರ ಮೇಲೆ ಏನು ಹಣ ಹೋಗಿದೆ, ಸರ್ಕಾರದ ಹಣ ಅಂದರೆ ಜನಸಾಮಾನ್ಯರ ಹಣ, ಆ ಹಣನ ವಾಪಸ್ ತಗೊಳಕ್ಕೆ ಅವ್ರುಗಳು ಎಲ್ಲರ ಮೇಲೂ ಯಾರ್ಯಾರ ತಪ್ಪಿತಸ್ಥರು ಅವ್ರ ಮೇಲೆ ರಿಕವರಿ ಸೂಟ್ ಫೈಲ್ ಮಾಡಬೇಕು. ಆಮೇಲೆ ಯಾವ ಫೈಲ್ಗಳು ಕಳೆದು ಹೋಗಿದ್ದಾವೆ ಈ ಧಾರವಾಡ ಕಚೇರಿಯಲ್ಲಿ, ಆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ, ಪಿಯುನಿಂದ ಹಿಡಿದು ಹಿರಿಯ ಅಧಿಕಾರಿಗಳಿಗೆ ಎಲ್ಲರ ಮೇಲೂ FIR ದಾಖಲೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ಒಂದು ಬೇಸರದ ಸಂಗತಿ ಏನಂತ ಕೇಳಿದರೆ, ವಿಧಾನಮಂಡಲದ ಅಧಿವೇಶನ ನಡೆದೈತಿ, ನಿರಂತರವಾಗಿ ನಾವು 2023ರಿಂದನೂ ಕೂಡ ನಾವು ಇಷ್ಟು ದೊಡ್ಡ ಹಗರಣ ಆಗೈತೆ ಅಂತೇಳಿ ಆರೋಪ ಬರ್ತಾ ಇದ್ದೀವಿ. 3 ವರ್ಷ ಆಯಿತು ನಾವು ಆರೋಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು CIDಗೆ ಹೋತು, ಇಡಿಗೆ ಹೋತು, ಆದರೂ ಕೂಡ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಬ್ಬರು ಕೂಡ ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡಿಲ್ಲ. ಅದು ಭಾಳ ಬೇಸರದ ಸಂಗತಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.